ಕಲಾಧ್ಯಾನದ ವೀಕ್ಷಕರಿಗೆ ಸ್ವಾಗತ. ಇವತ್ತು ವ್ಯಕ್ತಿ ವಿಶೇಷ ಕಾರ್ಯಕ್ರಮದಲ್ಲಿ ಕೊಪ್ಪಳದ ವ್ಯಂಗ್ಯ ಚಿತ್ರ ಕಲಾವಿದರಾದಂತಹ ಬದರಿ ಪುರೋಹಿತ್ ಅವರು ನಮ್ಮ ಜೊತೆಗಿದ್ದಾರೆ. ಇವ್ರನ್ನ ನಾನು ಗಮನಿಸಿದ್ದು ಸುರ್ವೆ ಕಲ್ಚರಲ್ ಅಕಾಡೆಮಿ ವತಿಯಿಂದ ರಾಷ್ಟ್ರೀಯ ಸಾಹಿತ್ಯ ಪುರಸ್ಕಾರವನ್ನು ಪಡೀಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಒಂದು ಕರ್ನಾಟಕದ ರಾಜಧಾನಿಯಲ್ಲಿರುವಂತಹ ಬೆಂಗಳೂರಿನ ಕನ್ನಡ ಭವನದ ನಯನ ಸಭಾಂಗಣದ ಪಡಸಾಲೆಯಲ್ಲಿ ವಿಶೇಷವಾದಂಥ ಒಂದು ವ್ಯಂಗ್ಯ ಚಿತ್ರ ಪ್ರದರ್ಶನ ಏರ್ಪಾಡಾಗಿತ್ತು. ಒಂದೊಂದು ಚಿತ್ರವನ್ನು ಈಗ ನೋಡ್ತಾ ಇದ್ದೀರಲ್ಲ, ಆ ಚಿತ್ರಕ್ಕೆ ಒಂದು ಅಪರೂಪದ ಒಂದು ಬಹುಮಾನ, ರಾಷ್ಟ್ರಮಟ್ಟದ ಬಹುಮಾನ ಸಿಕ್ಕಿದೆ. ಪ್ರೇಮ ಮತ್ತು ಯುದ್ಧ ಅಂಥೇಳಿ. ಅದರ ಮೇಲಿನ ಏನು ಚಿತ್ರ ನೋಡ್ತಾ ಇದ್ದೀರಾ, ಅದು ಸಹ ಒಂದು ಚಿತ್ರಮಂದಿರದ ಬಗ್ಗೆ ಇರುವಂಥದ್ದು. ಒಂದು ರಾಜಕೀಯ ಒಂದು ಟೀಕೆಗಳು ಒಂದು ಚಿತ್ರದಲ್ಲಿ ನೋಡಿದರೆ ಸಾಕು ನಿಮಗೆ ಗೊತ್ತಾಗೋಗುತ್ತೆ ಈ ಒಂದು ಚಿತ್ರ ಏನು ಹೇಳ್ತಾ ಇದೆ. ರಾಜಕೀಯ ಪುಡಾರಿಗಳಿಗೆ ಆಳುವವರ ಕಿವಿಯನ್ನು ಹಿಂಡಿ ಹೇಗೆ ಅವರನ್ನು ಸರಿದಾರಿಗೆ ತಂದು ಒಂದು ಪುನರಾವಲೋಕನ ಮಾಡಲಿಕ್ಕೆ ಹೇಗೆ ಪ್ರಯತ್ನ ಮಾಡ್ತಾ ಇದೆ ಅಂತ ಅವರ ಒಂದು ಚಿತ್ರಗಳಲ್ಲೇ ಒಂದು ನೀಡುವಂತಹ ಅವರು ಏನು ಧ್ವನಿ ಇದೆಯಲ್ವ, ಆ ಧ್ವನಿಗೆ ನಿಜವಾಗ್ಲೂ ಬಹಳಷ್ಟು ಶಕ್ತಿ ಇದೆ. 1,000 ಪದಗಳಲ್ಲಿ ಆಗದಂಥ ಒಂದು ಬದಲಾವಣೆ ಒಂದು ಚಿತ್ರದಲ್ಲಿ ಆಗುತ್ತೆ ಅನ್ನೋ ಒಂದು ಮಾತನ್ನು ನಾವು ಹೇಳೋದಾದರೆ ಅದು ಇವರ ಚಿತ್ರಗಳಲ್ಲಿ ಆಗುತ್ತೆ. ಯಾಕಂದರೆ ಅತಿ ಹೆಚ್ಚು ಅವರು ನಮ್ಮ ಕುಟುಂಬದ, ನಮ್ಮ ಒಂದು ರಾಜಕೀಯ ವರ್ತಮಾನದಲ್ಲಿ ಆಗ್ತಾ ಇರುವಂಥ ಪಲ್ಲಟಗಳ ಮೇಲೆ, ಆಮೇಲೆ ಕುಟುಂಬದ ತಲ್ಲಣಗಳ ಮೇಲೆ ಹೆಚ್ಚು ಅವರು ಬರೆದಿದ್ದಾರೆ. ಸಂಸಾರದಲ್ಲಿ ನಡೆಯುವಂಥ ಸಣ್ಣ ಪುಟ್ಟ ಒಂದು ವಿಚಾರಗಳನ್ನೇ ತಗೊಂಡು ಅದರ ಮೇಲೆ ಅವರು ಮಾತಾಡಿದ್ದಾರೆ. ಅಂದರೆ ಚಿತ್ರದ ಮೂಲಕ ಮಾತಾಡಿದ್ದಾರೆ. ಆ ಚಿತ್ರಗಳು ಕೇವಲ ಚಿತ್ರಗಳಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಪುನೀತ್ ರಾಜ್ಕುಮಾರ್ ಕನ್ನಡ ಚಿತ್ರರಂಗದ ಒಂದು ಮರೆಯಲಾರದ ನಕ್ಷತ್ರ ಅವರು. ಅಷ್ಟು ಪುನೀತ್ ರಾಜ್ಕುಮಾರ್ ಆಗಿರ್ಬೋದು, ಆಶಾ ಭೋಸ್ಲೆ ಅವರಾಗಿರ್ಬೋದು, ಅವರ ಅಕ್ಕ ಲತಾ ಮಂಗೇಶ್ಕರ್, ಸಂಗೀತ ದಿಗ್ಗಜರು, ನಮ್ಮ ಬಾಲಸುಬ್ರಹ್ಮಣ್ಯಂ ಅವರಾಗಿರ್ಬೋದು, ಪುತಿ ನರಸಿಂಹಾಚಾರ್ ಆಗಿರ್ಬೋದು, ದಾರಾ ಬೇಂದ್ರೆಯವರು ನೋಡಿ, ಒಬ್ಬರಿಗಿಂತ ಒಬ್ಬರು ಎಷ್ಟು ಚೆನ್ನಾಗಿ ಅವರ ಒಂದು ಭಟ್ರು ಸೈಡಲ್ಲೇ ಇದ್ದಾರೆ. ಅಂದರೆ ಎಲ್ಲರನ್ನ ಅವರು ತಮ್ಮ ಒಂದು ಕೈಯ ಒಂದು ಚಳಪಿಸಿ ಕೈಯಲ್ಲಿ ಹೆಂಗೆ ಅವರು ಮಾಡಿದ್ದಾರೆ ಅಂದರೆ ನೋಡಲಿಕ್ಕೆ ಒಂದು ಖುಷಿಯಾಗುತ್ತೆ. ಅವರ ಅನೇಕ ಈ ಒಂದು ಚಿತ್ರಕೃತಿಗಳು ಪತ್ರಿಕೆಗಳಲ್ಲಿ ನಿರಂತರವಾಗಿ ಪ್ರಕಟ ಆಗ್ತಾನೇ ಇದೆ. ಕೊಪ್ಪಳ ಜಿಲ್ಲೆಯವರಾದಂತಹ ಶ್ರೀಯುತರು ತಮ್ಮ ವಿದ್ಯಾಭ್ಯಾಸದ ನಂತರ ಅವ್ರದ್ದೇ ಒಂದು ಶಾಲೆ ಮಾಡಿ ಅಲ್ಲಿ ಮಕ್ಕಳಿಗೆ ಕಲಾ ಸೇವೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, DKಶಿ ಅವರು ಬಂದರು. ಇಲ್ಲಿ ಪಕ್ಕದಲ್ಲಿ ಸಿದ್ದರಾಮಯ್ಯನವರು, ಮಾನ್ಯ ಮುಖ್ಯಮಂತ್ರಿಗಳನ್ನು ಸಹ ಅವರು ತಮ್ಮ ಒಂದು ಟೀಕಾ ಪ್ರಹಾರದಲ್ಲಿ ಇಟ್ಟು ಮಾಡಿದ್ದಾರೆ. ಇಲ್ಲಿ ನೋಡಿ, ಒಂದು ಟೊಮೊಟೊಗಿಂತ 2 ಆನೆ ಬೆಲೆ ಕಮ್ಮಿ ಅನ್ನೋದು, ಅಂದರೆ ಅಷ್ಟು ಗಗನಕ್ಕೆ ಏರಿದಾಗ ಟೊಮೊಟೊ ಬೆಲೆ ಒಬ್ಬ ಕಲಾವಿದ ಅದನ್ನು ಒಂದು ಟೀಕಾ ಪ್ರಹಾರದ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುವಂಥದ್ದು ಭಾಳ ಚೆನ್ನಾಗಿದೆ. ಮತ್ತು ಪೊಲೀಸ್ ಠಾಣೆಯ ಒಂದು ವ್ಯಂಗ್ಯ ಚಿತ್ರಗಳು ಸಹ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ನೋಡಿ, ಪರಿಸರ ನಾಶ ಆಗುವಾಗ ಶುದ್ಧ ಗಾಳಿಗೆ ಜಾಗ ಎಲ್ಲಿ ಅನ್ನುವಂಥದ್ದು. ಆಮೇಲೆ ರೈತರು ಶಾಂತಿಯುತ ಮತದಾನ ಹೇಗೆ ನಡೀತಾ ಇದೆ ಅನ್ನೋವಂಥದ್ದು. ಆಮೇಲೆ ಮತ ಹಾಕೋಕ್ಕೆ ಮುಂಚೆ ಹೇಗೆ ನಾಟಕ ಮಾಡ್ತಾರೆ, ಮತ ಹಾಕಿ ಗೆದ್ದ ಮೇಲೆ ಹೇಗೆ. ಇಲ್ಲಿ ಮತ್ತೆ ಪ್ರವೀಣ್ ಗೋಡ್ಮಿಂಡಿ ತಬಲಾ ವಾದಕರು, ಆಮೇಲೆ ನಮ್ಮ ನಟ ಉಮೇಶ್, ಆಮೇಲೆ ಸಂಗೀತಗಾರರಾದಂತಹ ದೊಡ್ಡ ದೊಡ್ಡ ವ್ಯಕ್ತಿಗಳ ಒಂದು ಚಿತ್ರಗಳು ನೋಡ್ಬೋದು ನೀವು. ಭೀಮಸೇನ್ ಜೋಶಿ ಅವರಾಗಿರ್ಬೋದು, ಎಂತೆಂಥ ಮಹಾನುಭಾವರು ಇಲ್ಲಿದ್ದಾರೆ ನೋಡಿರಿ. ಇಲ್ಲಿ ಗುರೂಜಿಗಳಾಗಿರ್ಬೋದು, ರಾಜಕೀಯ ಪಟುಗಳು, ಸಿನಿಮಾ ರಂಗದ ಪಟುಗಳು, ಅಮೇರಿಕದ ಟ್ರಂಪನ್ನು ಇಲ್ಲಿ ತಂದು ಇರಿಸಿದ್ದಾರೆ. ಅಂದರೆ ಇವರ ಪೆನ್ನಿಗೆ ಯಾವುದೇ ರೀತಿಯ ಇದಿಲ್ಲ, ಫಿಲ್ಟರ್ ಇಲ್ಲ. ಎಲ್ಲರೂ ಸಹ ಇಲ್ಲಿ ಮಾನ್ಯರು ಮತ್ತು ಟೀಕೆಗೆ ಅರ್ಹರು ಅನ್ನೋದನ್ನು ನೀವು ಗಮನಿಸ್ಬೋದು. ಎಷ್ಟು ಚೆನ್ನಾಗಿ ಅವರು ಬಡವನ ಮತ್ತು ಮಾನವೀಯತೆಯ ಒಂದು ನೆಲೆಯಲ್ಲಿ ಅವರು ಬರಿತಾ ಹೋಗ್ತಾರೆ ತಮ್ಮ ಚಿತ್ರಗಳನ್ನ. ಅಂದರೆ ಅವರು ಮೊಟ್ಟ ಮೊದಲು ಆರಂಭ ಮಾಡಿದ್ದು ಸಹ ಹೀಗೇ, ನೀರಿಗೋಸ್ಕರ ನಲ್ಲಿ ಮುಂದೆ ಜಗಳಾಡುವಂಥ ಹೆಣ್ಮಕ್ಳನ್ನ ನೋಡಿದಾಗ ಒಂದು ನೀರಿಗೂ ನಮಗೆ
ಗತಿ ಇಲ್ವಾ ನಮ್ಮ ಪ್ರಜೆಗಳಿಗೆ ಅನ್ನೋದನ್ನು, ನಮಗೆ ನೀರಿನ ಅವಶ್ಯಕತೆ ಇದೆ ಅನ್ನೋದನ್ನು ಅವರೇನು ಮಾಡಿದ್ರು, ಮತ್ತು ಸರ್ಕಾರಕ್ಕೆ ಇದನ್ನು ತೋರಿಸ್ಬೇಕು, ಮುಟ್ಟಿಸ್ಬೇಕು ಅಂಥೇಳಿ ಆ ಮೂಲಕ ಅವರು ಶುರು ಮಾಡಿದ್ದು ತಮ್ಮ ವ್ಯಂಗ್ಯ ಚಿತ್ರವನ್ನು. ನೋಡಿ, ಬದರಿ ಪುರೋಹಿತ್ ಅವರು ಕೊಪ್ಪಳದಿಂದ ಬಂದು ಇಲ್ಲಿ ವ್ಯಂಗ್ಯ ಚಿತ್ರ ಪ್ರದರ್ಶನವನ್ನು ರಾಜಧಾನಿಯಲ್ಲಿ ಮಾಡಿದಂಥ ಸಂದರ್ಭದಲ್ಲಿ ನಾನು ಅದನ್ನು ಗಮನಿಸಿ ನಮ್ಮ ಕಲಾಧ್ಯಾನ ಯೂಟ್ಯೂಬ್ ಚಾನಲ್ನ ಒಂದು ಕಲಾ ರಸಿಕರಿಗೆ ಇವರ ಒಂದು ವಿಭಿನ್ನ ಕಲೆಯನ್ನು ಮುಟ್ಟಿಸ್ಬೇಕು ಮತ್ತು ಆ ಮೂಲಕ ಇವರಿಗೆ ಇನ್ನೊಂದಿಷ್ಟು ಪ್ರೋತ್ಸಾಹ ಸಿಕ್ಕಿ ಅವರು ಇನ್ನೊಂದಿಷ್ಟು ಒಂದು ದೊಡ್ಡ ಮಟ್ಟದಲ್ಲಿ, ಈಗಾಗಲೇ ಅವರು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿ ಪರಾಕನ್ನು ಪಡ್ಕೊಂಡಿದ್ದಾರೆ. ಕಲಾವಿದರು ಇನ್ನಷ್ಟು ಬೆಳೀಬೇಕು ಅನ್ನೋದು ಪ್ರೋತ್ಸಾಹ ನೀಡುವ ದೃಷ್ಟಿಯಲ್ಲಿ ನಿಮ್ಮ ಮುಂದೆ ಅವರ ವಿಚಾರಗಳನ್ನು ಪ್ರಸ್ತಾಪ ಮಾಡ್ತಾ ಇದ್ದೇನೆ. ನಡೆದಷ್ಟು ನಾಡು ಅಂತಾರಲ್ಲ, ಹಾಗೆ ಬರೆದಷ್ಟು ಇನ್ನಷ್ಟು ಮುಂದೆ ಮುಂದೆ ಹೋಗ್ತಾ ಇರ್ಬೋದು ಅಂತ. ಮಾಳವಿಕಾ ಮೇಡಮ್ ಅವರು ಒಮ್ಮೆ ಕೊಪ್ಪಳಕ್ಕೆ ಬಂದು ಅವರ ಒಂದು ಚಿತ್ರವನ್ನು ಸ್ಥಳದಲ್ಲೇ ಬಿಡಿಸ್ತಾರೆ ಇವರು. ಅದನ್ನು ನೋಡಿ ಅವರು ಭಾಳ ಪ್ರೇರಣೆಯನ್ನು ಪಡ್ಕೊಂಡು ಇನ್ನೂ ಈ ಥರದ್ದು ಮಾಡಿ ಅಂತಂದಾಗ ಅಲ್ಲಿಂದ ಅವರು ಇನ್ನೂ ಬೇರೆ ಆಯಾಮದಲ್ಲಿ ಬರೀಲಿಕ್ಕೆ ಶುರು ಮಾಡ್ತಾರೆ. ಸ್ಥಳದಲ್ಲೇ ಯಾವುದೇ ಸಂಗೀತ ಕಾರ್ಯಕ್ರಮಗಳಾಗ್ತಾಯಿದ್ರೆ ಆ ಸಂಗೀತ ವಿದೂಷಕರ ಇದನ್ನು ಸಹ ಚಿತ್ರಗಳನ್ನು ಸಹ ಬರ್ಕೊಡ್ತಾರೆ. ಯಾರನ್ನೇ ನೋಡಲಿ ಅವರನ್ನು ಬರೆದು ಬಿಡ್ತಾರೆ ಅವರು. ಹೀಗೆ ಇಲ್ಲಿ ನೋಡಿ, ಸರ್ ಎಂ ವಿಶ್ವೇಶ್ವರಯ್ಯ ತಲೆಯಲ್ಲಿ, ಅವರು ಇಂಜಿನಿಯರು, ಅವ್ರ ತಲೆಯಲ್ಲೇ ಒಂದು ಗ್ಲೋಬನ್ನು ಇಟ್ಟಿದ್ದಾರೆ. ಅಂದರೆ ಇಲ್ಲಿ ಸುರ್ವೆ ಕಲ್ಚರಲ್ ಅಕಾಡೆಮಿಯ ಸ್ಥಾಪಕರು, ಅಧ್ಯಕ್ಷರಾದಂಥ ರಮೇಶ್ ಸುರ್ವೆ ಅವರು, ಇಲ್ಲಿ ಆಂಜನೇಯನ ಒಂದು ದೃಶ್ಯ, ಇಲ್ಲಿ ಕ್ರಿಕೆಟ್ ಪಟುವಿನ ದೃಶ್ಯ, ಇಲ್ಲಿ ರಾಮ ಮತ್ತು ನಾರದ, ಕೃಷ್ಣ ಮತ್ತು ನಾರದ ಇರುವಂಥದ್ದು. ಇಲ್ಲಿ ಭಾಳಷ್ಟು ಒಂದು ಜನರ ನಡುವಿನ ಒಂದು ಟೀಕೆ, ಒಂದು ಚಟಾಕಿ. ಇಲ್ಲಿ ನಮ್ಮ ದಲಿತ ಕವಿ ಸಿದ್ಧಲಿಂಗಯ್ಯವರು ಯಾರನ್ನೂ ಅವರು ಬಿಟ್ಟಿಲ್ಲ ಅನ್ನೋ ರೀತಿಯಲ್ಲೇ ಅವರು ಒಂದು ತಮ್ಮ ಇದನ್ನು ಕಲೆಯನ್ನು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಇಲ್ಲಿ ಪ್ರಾಣಿಗಳು ಸಹ ಮಾತಾಡ್ಕೊಳ್ತಾ ಇರೋದು ಒಂದು ವ್ಯಂಗ್ಯ ಚಿತ್ರದಲ್ಲಿ ವ್ಯಕ್ತ ಆಗಿದೆ. ಆನೆ, ಅಂಬಾರಿ, ಯಾವ ಚಿತ್ರವನ್ನು ಅವರು ಬಿಟ್ಟಿಲ್ಲ. ಆ ರೀತಿ ನೋಡಿ, ಸಿದ್ದರಾಮಯ್ಯನವರು ನಾನು ಒಟ್ಟಿಗೆ ಇರ್ತೀವಿ ಅಂತ ಅಂದರೆ ಪಕ್ಷದಲ್ಲಿ ನಡೀತಾ ಇರುವಂಥ ವೈರುಧ್ಯ ಸ್ಥಿತಿಗಳನ್ನು ಸಹ ಅವರು ಬಿಟ್ಟಿಲ್ಲ. ಅದನ್ನು ಸಹ ತಮ್ಮ ಚಿತ್ರದ ಮೂಲಕ ಹೊರಗಾಕಿದ್ದಾರೆ. ಇವರ ಒಂದು ಸಾಧನೆಗೆ ಕಲಾಧ್ಯಾನದ ದೊಡ್ಡ ಒಂದು ಶುಭಾಶಯ. ಮುಂದೆ ಇನ್ನಷ್ಟು ಅವರು ಬರೀಲಿ, ಕನ್ನಡ ಸೇವೆ, ಕಲಾ ಸೇವೆ ಹೀಗೆ ಮುಂದುವರಿಲಿ ಅಂತ ಹೃದಯಪೂರ್ವಕವಾಗಿ ನಾನು ನನ್ನ ಶುಭಾಶಯಗಳನ್ನ ಅವ್ರಿಗೆ ತಿಳಿಸ್ತಾ ಇದ್ದೇನೆ. ಧನ್ಯವಾದಗಳು. ಇಂತಹ ಒಂದು ವಿಚಾರಗಳಿಗಾಗಿ ನಮ್ಮ ಚಾನಲ್ನ ಸದಾ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.